ನಮಸ್ತೆ ಎಲ್ಲರಿಗೂ. ನೋಡಿ ನಾನು ಏನು ಮಾಡ್ತಿದ್ದೀನಿ ಗೊತ್ತಾಗ್ತಿದೆಯಾ ನಿಮಗೆ? ಎಲ್ಲರಿಗೂ ಜೈ ಶ್ರೀರಾಮ್. ಮೊದಲನೇದಾಗಿ ನಾನಿವತ್ತು ನೋಡಿ ಕೆಸು ಎಲೆ ತೆಗಿತಾ ಇದ್ದೇನೆ. ನಮ್ಮನೆ ಹತ್ರ ತುಂಬ ಕೆಸು ಎಲೆ ಇದೆ, ಆದರೆ ನನಗೆ ನಂಬಿಕೆ ಇರೋ ಒಂದೇ ಒಂದು ಕೆಸು ಅಂದರೆ ಈ ಜಾಗದಲ್ಲಿರೋದು. ಯಾಕಂದರೆ ಬೇರೆ ಜಾಗದ ಕಡೆಯಿಂದೆಲ್ಲ ಕೆಸು ಅಷ್ಟು ಒಳ್ಳೇದು ಬರೋದಿಲ್ಲ, ತುರಿಸ್ತದೆ. ನಿಮ್ಗೆ ಗೊತ್ತಾಗಿರ್ಬೋದು ಈಗಾಗಲೇ ನಾನು ಏನು ಮಾಡ್ತೀನಿ ಅಂತ. ನಮ್ಮ ತುಳುನಾಡಿನ ಒನ್ ಆಫ್ ದಿ ಬೆಸ್ಟ್ ತಿಂಡಿ ಅಂತ ಹೇಳ್ಬೋದು. ತುಳುನಾಡಲ್ಲಿ ಈ ಟೈಮಲ್ಲಿ ಎಲ್ಲರೂ ಮಾಡ್ತಾರೆ. ಆಷಾಢ ಮಾಸದಲ್ಲಂತೂ ಮಾಡಲೇಬೇಕು, ತಿನ್ನಲೇಬೇಕು. ಕೆಲವು ಮಕ್ಕಳಿಗೆ ಇಷ್ಟ ಇಲ್ಲ ಅಂದರೂ ತಂದೆ ತಾಯಿ ಒತ್ತಾಯದಿಂದ ಮಾಡಿಕೊಡ್ತಾರೆ ಇದನ್ನು. ಯಾಕಂದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಗುಡ್ ಫಾರ್ ಹೆಲ್ತ್ ಅಂತಲೇ ಹೇಳ್ಬೋದು. ನಾನೀಗ ಕಡಲೆ ಹಿಟ್ಟು ಮತ್ತು ಉದ್ದಿನಬೇಳೆ ಬೇರೆ ನೆನೆಸ್ಕೊಂಡಿದ್ದೆ, ಹಾಗೆ ಅಕ್ಕಿ, ಮೆಣಸು 8ರಿಂದ 10 ಮೆಣಸು, ಹುಳಿ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಅಕ್ಕಿ, ಮೆಣಸು ಮತ್ತು ಹುಳಿ, ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟು. ನಾನು 2 ರೀತಿಯ ಪತ್ರೊಡೆ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಆಲ್ರೆಡಿ ಮಾಡಿದ್ದೆ. ನಾನು ಈ ಪತ್ರೊಡೆದು ವಿಡಿಯೋ ಆಲ್ರೆಡಿ ಮಾಡಿದ್ದೆ, ಆದರೆ ನಾನು ಯಾವಾಗಲೂ ನನ್ನ ಲೈವಲ್ಲಿ ಹೇಳಬೇಕಾದ್ರೆ ಪತ್ರೊಡೆ ಅಂತ ಹೇಳಬೇಕಾದ್ರೆ ಇಲ್ಲಿ ತುಂಬ ಜನರು ಹೇಳ್ತಾಯಿದ್ರು, ನಮ್ಮ ಸಪೋರ್ಟರ್ಸು, ನೀವು ಪತ್ರೊಡೆದು ವಿಡಿಯೋ ಮಾಡಿ ಹಾಕಿ ಅಂತ. ಅದಕ್ಕೋಸ್ಕರ ಅವರಿಗೋಸ್ಕರ ಇನ್ನೊಂದು ಸಲ ಹಾಕ್ತಾಯಿದ್ದೀನಿ. ಈಗ ಹಿಟ್ಟೆಲ್ಲ ರೆಡಿ ಆಯಿತು, ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಇದೀಗ ಕೆಸುವಿನ ಎಲೆ ಮೇಲೆ ಪದಾರ್ಥ ಇದೆಯಲ್ಲ, ಮಿಕ್ಸಿ ಮಾಡಿದ್ದು ಅಕ್ಕಿ ಹಿಟ್ಟು, ಅದನ್ನೆಲ್ಲ ಲೇಪಿಸ್ಕೊಂಡು ಬೇಯಲಿಕ್ಕೆ ಇಡುವಂಥದ್ದು. ಇದು ಅಪೋಸಿಟಲ್ಲಿ ಇಟ್ಕೊಂಡು ಬರಬೇಕು. ಈ ರೀತಿ ಹಚ್ಕೊಂಡು ಬರಬೇಕು, ಅಪೋಸಿಟ್ ಇಡಬೇಕು. ಅದರ ಅಡಿಯಲ್ಲಿ ಬಾಳೆ ಎಲೆ ಇಡಬೇಕು, ಯಾಕಂದರೆ ಹಿಟ್ಟು ಸ್ವಲ್ಪ ಹೊರಗೆ ಬರುತ್ತೆ. ಹಾಗೆ ಬಾಳೆ ಎಲೆ ಇಟ್ಕೊಂಡು ಇದನ್ನು ನೋಡಿ ಈ ರೀತಿ ಅಂಟಿಸ್ಕೊಂಡು ಬರಬೇಕು. ಅದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಂಗಂದು ಇದು ಡೈಲಿ ಮಾಡಿಕೊಟ್ಟು ನಂಗೆ ಇಷ್ಟನೇ, ಅಷ್ಟು ಇಷ್ಟ. ಹಾಗೆ ಎಲ್ರಿಗೂ ಗೊತ್ತಿರ್ಬೋದು, ನಾನು ಅಮ್ಮನ ಮನೆಗೆ ಹೋಗ್ತೀನಂತಾದರೆ ನಂಗೆ ಅಮ್ಮನ ಮನೇಲಿ ಇದು ಮಾಡಲೇಬೇಕು. ನಮ್ಮ ಅಮ್ಮನಿಗೆ ಅದೇ ಇದು ಮಾಡಿಕೊಡ್ತೇನೆ ನಾನು. ಅಮ್ಮ ನನಗೆ ಪತ್ರೊಡೆ ಬೇಕು ಅಂತ. ಹಾಗೆ ನಾನು ಹೋಗ್ತೀನಂತಾದರೆ ಪತ್ರೊಡೆ ರೆಡಿ ಇರುತ್ತೆ. ಯಾಕಂದರೆ ಇಲ್ಲಿ ಕೆಸು ಎಲ್ಲ ಅಷ್ಟು ಸಿಗದೇ ಇರೋದ್ರಿಂದ ಅಷ್ಟು ಒಳ್ಳೆಯದಿರೋದಿಲ್ಲ. ಇದೊಂದು ಒಳ್ಳೆ ಕೆಸು, ಅದು ಈ ಕಪ್ಪು ಕೆಸು ಹೇಳ್ತೇವಲ್ಲ, ಅದು ಬಾಣಂತಿಯರಿಗೂ ಮಾಡುವಂಥದ್ದು ಕೆಸು. ಅದರದ್ದು ದಂಟಿಂದ ಪಲ್ಯ ಮಾಡಿ 3ನೇ ದಿವಸಕ್ಕೆ ಕೊಟ್ಟರೆ ಎಲ್ಲ ನಂಜು ಹೋಗುತ್ತೆ ಹೇಳ್ತಾರೆ, ಹೊಟ್ಟೆಯಲ್ಲಿರೋ ಕಸ ಎಲ್ಲ ಹೋಗುತ್ತೆ ಅಂತ. ಹೀಗೂ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬಾಳೆ ಎಲೆಯಲ್ಲಿ ಮಡಚಿ ಇದರಲ್ಲಿ ಇಡ್ತಾಯಿದ್ದೀನಿ ನೋಡಿ. ಇದನ್ನೀಗ ಬೇಯಲಿಕ್ಕೆ ಇಟ್ಟು ಆಮೇಲೆ 2ನೇ ವಿಧಾನನೂ ಹೇಳ್ತಾಯಿದ್ದೀನಿ, ಪತ್ರೊಡೆ. ಇನ್ನೊಂದು ರೀತಿಯಲ್ಲಿ ಪತ್ರೊಡೆ ಹೇಗೆ ಮಾಡೋದು ಅಂತ. ಅದು ಹೆಚ್ಚು ಪ್ರಚಲಿತವಾಗಿದೆ. ಕೆಸು ಎಲೆ ಕಟ್ ಮಾಡ್ಕೊಂಡಿದ್ದು ಇದು ಮಾಡ್ತೇವೆ. 2 ಟೈಪಿದ್ದು ಪತ್ರೊಡೆ ಮಾಡ್ತಾಯಿರ್ತೀವಿ ಈ ಕಡೆ ನೋಡಿ. ಈಗ ಇದರದ್ದು ನಾರೆಲ್ಲ ತೆಗಿಬೇಕು. ನಾರು ತೆಗೆದ್ಬಿಟ್ಟು ಈ ರೀತಿ ಫಸ್ಟ್ ತೊಳಿಬೇಕು, ಚೆನ್ನಾಗಿ ತೊಳಿಬೇಕು. ಯಾಕಂದರೆ ಈಗ ಮಳೆಗಾಲದ್ರಿಂದ ಯಾವ ಇದರಲ್ಲೂ ಹುಳ ಅದೆಲ್ಲ ಕಡ್ಡಿಗಳೆಲ್ಲ ಇರುತ್ತೆ. ಕ್ಲೀನಾಗಿ ತೊಳೆದ್ಬಿಟ್ಟು ಸ್ವಚ್ಛ ಮಾಡ್ಕೊಳ್ಬೇಕು. ಹೀಗೆ ಇದನ್ನು ಒಂದೇ ರೀತಿ ಮಡಚ್ತಾ ಬರಬೇಕು. ಈ ಎಲೆ ಇದೆಯಲ್ಲ, ಈ ಕಪ್ಪು ಬಂದದ್ದು ಎಲೆ ಇದೆಯಲ್ಲ, ಅದು ಯಾವ ಟೈಮಲ್ಲೂ ಮಾಡ್ಬೋದು. ಇಲ್ಲಾಂದರೆ ಆಷಾಢ ಮಾಸದಲ್ಲಿ ಮಾತ್ರ ಮಾಡ್ಬೋದು ಅಂತ ಹೇಳ್ತಾರೆ. ಆದರೆ ಈ ಕೆಸು ಎಲೆ ಉಂಟಲ್ಲ, ಯಾವ ಟೈಮಲ್ಲೂ ಮಾಡ್ಕೊಳ್ಬೋದು. ಅಷ್ಟು ಅಂದರೆ ಒಂದು ಚೂರು ತುರಿಸೋದಿಲ್ಲ. ಇಲ್ಲಾಂದರೆ ಈ ನಾಟಿ ಎಲೆ ಇರುತ್ತಲ್ಲ, ಅದೆಲ್ಲ ನಮ್ಮ ಕೈಗೆ ಸ್ವಲ್ಪ ತುರಿಸುತ್ತೆ. ಬಟ್ ಈ ಎಲೆ ಮಾತ್ರ ಕಟ್ ಮಾಡಬೇಕಾದ್ರೂ ಕೈಗೆ ಚೂರು ತುರಿಸೋದಿಲ್ಲ. ಒಳ್ಳೆ ಎಲೆ, ಯಾವ ಟೈಮಿಗೂ ಮಾಡ್ಬೋದು. ನನಗೆ ಈ ಎಲೆ ಮಾಡಬೇಕು ಅಂತ ಮನಸ್ಸಾದರೆ ಇದೇ ಕಡೆಯಿಂದ ಮಾತ್ರ ತಂದಿಡ್ತೀನಿ. ಅಂದರೆ ಅಷ್ಟೇ ನಂಬಿಕೆ ಇರಬೇಕು. ಎಲ್ಲ ಕಡೆಯೂ ಕಾಣಲಿಕ್ಕೆ ಸಿಗತ್ತೆ ಎಲೆ, ಆದರೆ ಒಳ್ಳೇದು ಯಾವುದು ಕೆಟ್ಟದಳು ನೋಡಿಕೊಂಡು ಎಲೆ ಆರಿಸಬೇಕು ನೋಡಿ. ಈಗ ಇಷ್ಟು ಕಟ್ ಮಾಡಿಟ್ಟಿದ್ದೀನಿ ನಾನು. ಇಷ್ಟು ಕಟ್ ಮಾಡಿಬಿಟ್ಟು ಆಗದ್ದು ಹಿಟ್ಟಿತ್ತಲ್ಲ, ಅದಕ್ಕೆ ಒಂದು 2 ಪಾವು ಜಾಸ್ತಿ ಹಾಕಿದೆ ಅಕ್ಕಿ. ಯಾಕಂದರೆ ಈ ಇದಕ್ಕೆ
ಜಾಸ್ತಿ ಕಡಲೆ ಹಿಟ್ಟು ಬೇಕಾಗಿಲ್ಲ. ಅದಕ್ಕೆ ಎಲೆ ಮೇಲೆ ಹಾಕ್ತೇವಲ್ಲ, ಅದಕ್ಕೆ ಕಡಲೆಬೇಳೆ ಜಾಸ್ತಿ ಬೇಕಾಗಿರುತ್ತೆ. ಆದರೆ ಇದಕ್ಕೆ ಅಕ್ಕಿ ಜಾಸ್ತಿ ಬೇಕಾಗಿರುತ್ತೆ. ಅದರಿಂದ ಇದಕ್ಕೆ ಒಂದೆರಡು ಪಾವು ಅಕ್ಕಿ ಬೇರೆಯೇ ಹಾಕ್ಕೊಂಡೆ ನಾನು. ನೋಡಿ, ಈಗೆಲ್ಲ ಮಿಕ್ಸ್ಚರ್ ಎಲ್ಲ ಆಯಿತು. ನಾನು ಇದಕ್ಕೆ ಸಾಗುವಾನಿ ಎಲೆ, ನಾವು ಈ ಕಡೆ ತೆಕ್ಕಿ ಎಲೆ ಅಂತ ಹೇಳ್ತೇವೆ ತುಳುವಲ್ಲಿ. ಸಾಗುವಾನಿ ಎಲೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಈ ಎಲೆನೂ ಅಷ್ಟೇ, ಈಗ ತುಂಬ ಹುಳ ಇರುತ್ತೆ, ಅದನ್ನು ಸರಿಯಾಗಿ ನೋಡಿಕೊಂಡು ಆರಿಸ್ಕೊಂಡು ಎಲೆ ಸೆಲೆಕ್ಟ್ ಮಾಡಬೇಕು. ಮತ್ತು ಮನೆಗೆ ಬಂದ ನಂತರ ಹಾಗೆ ಒಳ್ಳೆ ರೀತಿಯಲ್ಲಿ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಆಮೇಲೆ ಎಲೆ ಯೂಸ್ ಮಾಡಬೇಕು ನಾವು. ನೋಡಿ, ಈಗ ಇದು ಈ ರೀತಿ ಮಾಡುವಂಥದ್ದು. ಇದರಲ್ಲಿ ಒಳ್ಳೆ ಕಲರು ಬರುತ್ತೆ. ಇದು ಸ್ವಲ್ಪ ಎಲೆ ಎಳೆತ್ತಾಗಿರೋದ್ರಿಂದ ಅಷ್ಟು ಕಲರ್ ಬರಲಿಕ್ಕಿಲ್ಲ. ಇಲ್ಲಾದರೆ ಸ್ವಲ್ಪ ಹಳೆ ಎಲೆ ಆದರೆ ಅದರಲ್ಲಿ ಒಳ್ಳೆ ಕಲರ್ ಬರುತ್ತೆ. ಅದು ಸಾಗುವಾನಿ ಮರ ಅಂತ ನಿಮ್ಗೆ ಗೊತ್ತಿರ್ಬೋದು. ಅದು ನಾವು ಎಣ್ಣೆಗೂ ಯೂಸ್ ಮಾಡ್ತೇವೆ. ಅದರದ್ದು ಚಕ್ಕೆ ಹೇಳ್ತೇವಲ್ಲ, ಚಕ್ಕೆ ಮತ್ತು ಚಿಗುರು ಹೇಳ್ತೇವಲ್ಲ, ಚಿಗುರು ಕೆಂಪು ಬರುತ್ತೆ. ಎರಡು ರೀತಿಯ ಎಲೆ ಇರುತ್ತೆ. ಒಂದು ಸಾಗುವಾನಿ ಎಲೆದು ಚಿಗುರು ಎಷ್ಟು ಚಿಕ್ಕಿದ್ರೂ ಅದು ಕಲರ್ ಬರಲ್ಲ. ಬಟ್ ಕೆಲವು ಚಿಗುರು ಎಲೆ ಉಂಟಲ್ಲ, ತುಂಬ ಕಲರ್ ಬರುತ್ತೆ. ಆ ಕಲರ್ ಬರೋ ಎಲೆಯದ್ದು ಯೂಸ್ ಮಾಡಬೇಕು. ನಾನೀಗ ಅದಕ್ಕೆ ಮಸಾಲೆ ರೆಡಿ ಮಾಡ್ತಾಯಿದ್ದೇನೆ. ತೆಂಗಿನಕಾಯಿ, ಹೆರೆದಿಟ್ಟ ತೆಂಗಿನಕಾಯಿ, ಹಾಗೆ ಮೆಣಸು ಮತ್ತು ಕೊತ್ತಂಬರಿ ಮತ್ತು ಜೀರಿಗೆ ಮತ್ತು ಹುಳಿ, ಇವಿಷ್ಟನ್ನು ಹಾಕ್ತಾಯಿದ್ದೇನೆ. ಜಾಸ್ತಿ ಮಸಾಲೆ ಹಾಕ್ತಾಯಿಲ್ಲ, ಯಾಕಂದರೆ ಆಲ್ರೆಡಿ ಅದರಲ್ಲಿ ಮಸಾಲೆ ಇರೋದ್ರಿಂದ, ಹಿಟ್ಟಲ್ಲಿ ಮಸಾಲೆ ಇರೋದ್ರಿಂದ ಇದಕ್ಕೆ ಸ್ವಲ್ಪ ಲೈಟಲ್ಲಿ ಹಾಕ್ತಾಯಿದ್ದೀನಿ. ಇದೀಗ ಮಿಕ್ಸ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಳ್ಬೇಕು. ಅಷ್ಟರಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳುವ. ಬಾಣಲೆ ತಗೊಂಡು ತೆಂಗಿನೆಣ್ಣೆ, ಸಾಸಿವೆ, ಉದ್ದಿನಬೇಳೆ, ಸ್ವಲ್ಪ ಹೆಚ್ಚಿಟ್ಟ ಬೆಳ್ಳುಳ್ಳಿ, ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ನಂತರ ಹೆಚ್ಚಿಟ್ಟ ಈರುಳ್ಳಿ, ಯಾಕಂದರೆ ಈರುಳ್ಳಿ ತುಂಬ ರುಚಿ ಕೊಡುತ್ತೆ ಈ ಮಸಾಲೆಗೆ. ಸ್ವಲ್ಪ ಫ್ರೈ ಆಗಬೇಕು, ಸ್ವಲ್ಪ ಕೆಂಪಗಾಗಬೇಕು. ಆಮೇಲೆ ಈಗ ರುಬ್ಕೊಂಡಿರೋವಂಥದ್ದು ಮಸಾಲೆನ ಹಾಕ್ಕೊಳ್ಬೇಕು. ಇದು ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಜಾಸ್ತಿ ದಪ್ಪನೂ ಮಾಡ್ಕೊಳ್ಬಾರ್ದು, ಜಾಸ್ತಿ ತೆಳುನೂ ಮಾಡ್ಕೊಳ್ಬಾರ್ದು. ಮೀಡಿಯಮಲ್ಲಿ ಬೇಯಲಿಕ್ಕೆ ಇಡಬೇಕು. ಇದು ಬಿಸಿ ಇರಬೇಕಾದ್ರೆ ಹಾಗೂ ಪತ್ರೊಡೆ ಬಿಸಿ ಇರಬೇಕಾದ್ರೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ಚೆನ್ನಾಗಿ ಎಳ್ಕೊಳ್ತದೆ. ಮತ್ತು ಈಗ ಮಾಡಿದರೆ ಈಗಲೇ ತಿನ್ನಬಾರ್ದು. ಈಗ ನೈಟ್ ಮಾಡಿದರೆ, ಈಗ ನಾನೀಗ ನೈಟ್ ಮಾಡ್ತಾಯಿದ್ದೇನೆ ಮರುದಿನ ತಿಂಡಿಗಂತ. ಬೆಳಿಗ್ಗೆಗೆ ಎಳ್ಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ನಾನು ಈಗ ಹೇಳಬೇಕಾದ್ರೆ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ಆದರೆ ಕಿಸು ಎಲೆ ತೆಗಿಬೇಕಾದ್ರೆ ಸೆಲೆಕ್ಟ್ ಮಾಡಬೇಕಾದ್ರೆ ತುಂಬ ಜಾಗ್ರತೆ ವಹಿಸಿ, ಯಾಕಂದರೆ ಎಲ್ಲ ಕಿಸು ಒಳ್ಳೆಯದಾಗಿರೋದಿಲ್ಲ. ಯಾಕಂದರೆ ಈ ನಾವು ಬಟ್ಟೆ ಒಗೆಯುವಂಥ ನೀರು ಹೋಗೋ ಜಾಗದಲ್ಲಿ ಬೆಳೆಯೋ ಕಿಸು ಇದೆಯಲ್ಲ, ಅದು ತುಂಬ ತುರಿಸುತ್ತೆ. ಕೆಲವು ಕಿಸು ಅಂತೂ ತುಂಬ ತುರಿಸೋದಂದರೆ ನಮಗೆ ಬಾಯಿಗೆ ಇಡ್ಲಿಕ್ಕೆ ಆಗೋದಷ್ಟು ಗಂಟ್ಲೆಲ್ಲ ಇದಾಗಿರುತ್ತೆ. ಯಾಕಂದರೆ ನಾವು ಅದನ್ನು ಅನುಭವಿಸಿದ್ದೇವೆ. ಆದ್ದರಿಂದ ನಾವು ಎಲ್ಲೂ ಕೆಸುವಿನೆಲೆ ಸೆಲೆಕ್ಟ್ ಮಾಡಬೇಕಾದ್ರೆ ಗೊತ್ತಿರೋ ಜಾಗ ಮಾತ್ರ ಸೆಲೆಕ್ಟ್ ಮಾಡ್ತೀವಿ. ಹಾಗಾಗಿ ನೋಡಿ, ಈಗ ಬೆಂದಿದೆ. ಈಗ ಇದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಆ ಮಸಾಲೆಗೆ ಮಿಕ್ಸ್ ಮಾಡಿದರೆ ನಮ್ಮದು ಪತ್ರೊಡೆ ರೆಡಿ. ಹಾಗೆ ಇದು ತಣ್ಣಗಾಗುವವರೆಗೆ ಕಾಯಬಾರ್ದು, ಬಿಸಿ ಇರಬೇಕಾದ್ರೆ ಕಟ್ ಮಾಡಿಬಿಟ್ಟು ಅದಕ್ಕೆ ಮಿಕ್ಸ್ ಮಾಡಬೇಕು. ಆಗ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಈಗ ರಾತ್ರಿ ಮಾಡಿದರೆ ಬೆಳಿಗ್ಗೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ಆದರೆ ಆರೋಗ್ಯಕ್ಕೂ ಒಳ್ಳೆಯದು. ಈ ಟೈಮಲ್ಲಿ ಆಷಾಢ ಮಾಸ ಮತ್ತು ಈ ತಿಂಗಳಲ್ಲಿ ಮಾಡಿದರೂ ತುಂಬ ಒಳ್ಳೆಯದು. ಹಾಗಾಗಿ ಇನ್ನು ಆಷಾಢ ಬರೋದಲ್ವ, ನೋಡಿ ನೀವು ಕೆಸು ಎಲೆ ತೆಗಿಬೇಕಾದ್ರೆ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲ ಕಡೆ ಕೆಸು ಒಳ್ಳೆಯದಿರೋದಿಲ್ಲ. ನಮ್ಗೆ ಗೊತ್ತಿರೋ ಜಾಗ ಅಂದರೆ ಶರ್ಪ್ ನೀರು, ಈ ಸೋಪ್ ನೀರು ಎಲ್ಲ ಬೀಳದ ಕಡೆದು ಆಗಬೇಕು ಕೆಸು ಎಲೆ ಸೆಲೆಕ್ಟ್ ಮಾಡಿದರೆ ಮತ್ತು ಯಾವ ಪ್ರಾಬ್ಲಮೂ ಇಲ್ಲ. ನೋಡಿ, ಕಟ್ ಮಾಡಿ ಇಟ್ಟಿದ್ದೀನಿ.
ಹೀಗೂ ತಿನ್ನಲಿಕ್ಕೆ ಒಳ್ಳೆಯದಾಗುತ್ತೆ, ತೆಂಗಿನ ಎಣ್ಣೆ ಹಚ್ಕೊಂಡು ಸ್ವಲ್ಪ. ಹಾಗೆ ಚಿಕನಿಗೂ ತಿನ್ನಲಿಕ್ಕಾಗತ್ತೆ. ನಾನಿಲ್ಲಿ ಹೀಗೆ ಮಾಡ್ತಾಯಿದ್ದೀನಿ ತರಕಾರಿ ಜೊತೆ. ಈಗ ತರಕಾರಿ ಮಸಾಲೆ, ಇಲ್ಲಾಂದರೆ ನಾವು ಚಿಕನ್ ಸಾರು ಜೊತೆಗೂ ತಿನ್ನಲಿಕ್ಕಾಗತ್ತೆ ಪತ್ರೊಡೆ. ಮಟನ್ ಸಾರು ಜೊತೆಗೂ ತಿನ್ನಲಿಕ್ಕಾಗತ್ತೆ ಮಸಾಲೆ ಹಾಕೋ ಬದಲು. ನೋಡಿ, ಈಗ ಇದು ರೆಡಿಯಾಗಿದೆ. ಹಾಗೆ ಇನ್ನೊಂದು ರೆಡಿ ಆಗ್ತಾಯಿದೆ ನೋಡಿ. ಇದು ಈಗ ಬೆಂದಿದೆ. ಬೆಂದ ನಂತರನೇ ತೆಗಿತಾ ಇದೆ ನೋಡಿ, ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಈ ರೀತಿ ಜಾಸ್ತಿನೂ ತುಂಬ ಇಷ್ಟಪಡ್ತಾರೆ ಮಕ್ಕಳು ಈ ರೀತಿದ್ದು. ನಮ್ಮ ಮನೆಯಲ್ಲಿ ಈ ರೀತಿ ಮಾಡಿದರೆ ತೆಂಗಿನೆಣ್ಣೆ ಹಚ್ಕೊಟ್ರೆ ಬಿಸಿ ಬಿಸಿಗೆ ತುಂಬ ಟೇಸ್ಟಿಯಾಗಿ ತಿಂತಾರೆ. ತುಂಬ ಟೇಸ್ಟಿನೂ ಇರುತ್ತೆ. ಮಕ್ಕಳಿಗೆ ಇಷ್ಟ ಇಲ್ಲ ಅಂದರೂ ಹಠ ಮಾಡಿಸಿ ಆದರೂ ಇದನ್ನು ತಿನ್ನಿಸಲೇಬೇಕು ಫ್ರೆಂಡ್ಸ್. ವರ್ಷಕ್ಕೊಂದು ಸಲ ಆದರೂ, ವರ್ಷಕ್ಕೊಮ್ಮೆ ಆದರೂ ಇದು ಮಾಡಿ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹೊಟ್ಟೆ ಒಳಗೆ ಕೂದಲು ಹೋದರೂ ಕರಗಿ ಹೋಗುತ್ತೆ ಹೇಳ್ತಾರೆ ಇದರಲ್ಲಿ. ಹಾಗೆ ಇದರ ದಂಟಿದ್ದು ಒಂದು ಸಲ ನಾನು ಪದಾರ್ಥ ಮಾಡಿ ತೋರಿಸ್ತೇನೆ ನಿಮಗೆ, ಅದು ತುಂಬ ಒಳ್ಳೆಯದು. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆಯಲ್ಲ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಲಾಂಗ್ ವೀಡಿಯೋಸ್ ನೋಡಬೇಕಾದ್ರೆ ಹೈಪ್ ಬರುತ್ತೆ. ಆ ಹೈಪು ನಿಮಗೆ ವೀಡಿಯೋ ಇಷ್ಟ ಆದರೆ ನನಗೆ ಹೈಪ್ ಕೊಡಿ ಫ್ರೆಂಡ್ಸ್. ಯಾಕಂದರೆ ಇದು 2ನೇ ಸಲ ನಾನು ವೀಡಿಯೋ ಮಾಡಿ ಹಾಕ್ತಾಯಿದ್ದೇನೆ. ನಮ್ಮ ಸಪೋರ್ಟರ್ಸ್ ಕೇಳ್ತಿದ್ದಾರೆ ಅಂತ ಹೇಳ್ಕೊಂಡು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಒನ್ಸ್ ಅಗೇನ್ ಹೈಪ್ ಪ್ಲೀಸ್. ನೋಡಿ, ಇದು ಮರುದಿವಸ ಮಾಡಿದ್ದು ರೆಡಿ ಮಾಡಿಟ್ಟಿದ್ದು ನೋಡಿ. ಮರುದಿವಸಕ್ಕೆ ಮಸಾಲೆ ಎಳ್ಕೊಂಡು ತುಂಬ ಟೇಸ್ಟಿಯಾಗಿದೆ ನೋಡಿ. ಈಗ ಇವತ್ತು ಬೆಳಿಗ್ಗೆ ತಿನ್ನಲಿಕ್ಕೆ ರೆಡಿ ಮಾಡಿದ್ದು, ನಿನ್ನೆ ರಾತ್ರಿ ಹಾಕಿಬಿಟ್ಟಿದ್ದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.